ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಚೆನ್ನಾಗಿದ್ದೀವಿ. ಇದು ಒಂದು ವಾರದ ಹಿಂದೆ ಮಾಡಿರೋಂಥ ವಿಡಿಯೋ. ನಮ್ಮೂರಲ್ಲಿ ನಿಮಗೆಲ್ಲ ಹೇಳ್ದಂಗೆ ಕಸ್ತೂಪುರ ಮಾರವ್ವ ಕೊಂಡೋತ್ಸವ ಆಯಿತು. ಎಲ್ಲರೂ ಬನ್ನಿ ಅಂತ ಇನ್ವೈಟ್ ಮಾಡಿದ್ವಿ. ಎಲ್ಲರೂ ಬಂದಿದ್ರಿ. ನಂಗೆ ತುಂಬ ಖುಷಿ ಆಯಿತು. ಮತ್ತು ಹಬ್ಬನೂ ತುಂಬಾ ಜೋರಾಗಾಯಿತು. ನಾನು ಆ ದಿನದಲ್ಲೆಲ್ಲ ಮಾಡಿರೋಂಥ ವೀಡಿಯೋನ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬಾ ಕೆಲಸ ಇತ್ತು. ಕೆಲಸ ಒತ್ತಡದಿಂದ ವೀಡಿಯೋಗಳನ್ನ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಹಬ್ಬ ಇತ್ತಲ್ಲ, ಹಬ್ಬದಿಂದಾಡಿ ಮತ್ತು ಎಲ್ಲ ನೆಂಟರುಗಳೆಲ್ಲ ಬಂದಿರು. ಅದರಿಂದ ನಾನು ವೀಡಿಯೋಗಳನ್ನ ಎಡಿಟ್ ಮಾಡೋಕ್ಕಾಗ್ದೇ ಫೋನಲ್ಲಿ ಸ್ಟೋರ್ ಮಾಡಿ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಶನಿವಾರದ ವೀಡಿಯೋ ಆಗಿರ್ತದೆ. ಶನಿವಾರ ನಾವು ಮನೆ ತಿಂಡಿ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ವಾರ ಮಾಡಿಬಿಟ್ಟು ನಾವು ನಮ್ಮ ತಂಗಿ ಊರಿಗೆ ಹೋದ್ನು. ಯಾಕಂದರೆ ಅಲ್ಲಿ ನಾನು ಅಮೌಂಟು ತಿಂಗ ಇಷ್ಟಿಷ್ಟು ಅಮೌಂಟು ಅಂತ ಕಟ್ಟಿ ರೇಷನ್ ಐಟಮ್ಗೆ ಅಂದ್ಬಿಟ್ಟು ಅಮೌಂಟ್ ಕಟ್ಕೊಂಡಿದ್ನು. ಒಂದು ರೀತಿ ಪಿಗ್ನಿ ಅಂತಂತಾರೆ, ಆ ರೀತಿ ಮಾಡಿದ್ದು. ಇದನ್ನ ನಾವು 10 ತಿಂಗಳು ಈ ಅಮೌಂಟ್ ಕಟ್ಟಿದ್ದು. ಅದರ 1 ವರ್ಷಕ್ಕೆ ರೇಷನ್ ಐಟಮ್ ಎಲ್ಲ ಕೊಡ್ತಾರೆ ಅವರು. ಅದು ಇವಾಗ ಬಂದಿತ್ತು. ನಮ್ಮೂರು ಕಸ್ತೂಪುರ ಮಾರವ್ವ ಕೊಂಡಕ್ಕೆ ಅಂದ್ಬಿಟ್ಟೆ ನಾನು ಅಲ್ಲಿ ದುಡ್ಡು ಅಮೌಂಟು ಸೇವ್ ಮಾಡಿದ್ದು. ಸೊ ಅದರಿಂದ ಬಂದಿದ್ದರಿಂದ ನನ್ನ ತಂಗಿ ಬಂದೈತೆ, ರೇಷನ್ ಐಟಮು ತಗೊಂಡೋಗಿ ಬನ್ನಿ ಅಂತ ಫೋನ್ ಮಾಡಿದ್ಲು. ಅದಕ್ಕೆ ನಾವು ನನ್ನ ತಂಗಿ ಊರಿಗೆ ಹೋಗಿದ್ದೀವಿ. ಮತ್ತು ನನ್ನ ತಂಗಿನೂ ನಮ್ಮ ಅಕ್ಕನೂ ಇಬ್ಬರು ಅವರು ಹಾಕಿದ್ರು. ಅವ್ರಿಗೆಲ್ಲ ರೇಷನ್ ಐಟಮು ಶನಿವಾರ ಬಂತು. ಶನಿವಾರ ಬಂದ್ರಿಂದ ಅವಳು ಫೋನ್ ಮಾಡಿದ್ರು ಅಂದ್ಬಿಟ್ಟೇಳಿ ಆ ವಾರನೇ ಶನಿವಾರನೇ ಹೋಗಿ ರೇಷನ್ ಐಟಮ್ ಕಲೆಕ್ಟ್ ಮಾಡ್ಕೊಂಡು ಬರೋಣ. ಇನ್ನು ಭಾನುವಾರ, ಸೋಮವಾರ, ಮಂಗಳವಾರ ಎಲ್ಲ ಹಬ್ಬ ಐತಲ್ಲ, ಅದೇನೋ ಹೋಗೋಕ್ಕಾಗಲ್ಲ ಅಂತೇಳಿ ಅವಳನ್ನೂ ಇನ್ವೈಟ್ ಮಾಡಿಬಿಟ್ಟು ರೇಷನ್ ಐಟಮ್ ತಗೊಂಡು ಬರೋ ಅಂದ್ಬಿಟ್ಟು ನಾವು ಹೋದ್ನು ನನ್ನ ತಂಗಿ ಊರಿಗೆ. ಅವಳು ಹೋಗೋಷ್ಟರಲ್ಲಿ ನಮ್ಗೆ ಅಂದ್ಬಿಟ್ಟು ಹೇಳಿ ಟೀ ಮಡಗಿ ಮತ್ತು ತಿಂಡಿ ಚಿತ್ರಾನ್ನ ಮಾಡಿದ್ಲು ಮತ್ತು ಬಜ್ಜಿ ಮಾಡ್ತಿದ್ಲು. ತಿಂಡಿ ತಿನ್ನಿ ಅಂದ್ಲು. ನಾವು ಇಲ್ಲ, ಮನೇಲೆ ತಿಂಡಿ ತಿನ್ಕೊ ಬಂದೀವಿ, ತಿಂಡಿ ಏನು ಬೇಡ ಅಂಥೇಳಿ ಬಜ್ಜಿ ಮಾಡ್ತಾಯಿದ್ಲು. ಬಜ್ಜಿ ಹಾಕ್ಕೊಟ್ಲು. ಬಜ್ಜಿನ ತಿನ್ಕೊಂಡು ಟೀ ಕುಡ್ಕೊಂಡು ಮತ್ತು ರೇಷನ್ ಐಟಮ್ ಎಲ್ಲ ತಗೊಂಡು ಮತ್ತು ಗುಂಡ್ಲುಪೇಟೆಲಿ ಒಂದು ಸ್ವಲ್ಪ ರೇಷನ್ ಐಟಮ್ ತಗೋಬೇಕು, ಅಲ್ಲೂ ತಗೊಂಡು ನಾವು ಊರಿಗೆ ಹೋಗ್ತೀವಿ ಅಂತೇಳಿ ಅವಳ ಹತ್ರ ಎಲ್ಲ ವಿಷಯ ಎಲ್ಲ ಮಾತಾಡ್ಬಿಟ್ಟು ಹಬ್ಬಕ್ಕೆ ನೀನು ಇವತ್ತು ನೈಟೇ ಬಂದ್ಬಿಡು ಸಾಯಂಕಾಲನಾಗ ಅಂತ ಹೇಳಿದ್ನು. ಅವಳು ಸರಿ, ನಾನು ಸಾಯಂಕಾಲ ಮೇಲೆ ಬರ್ತೀನಿ, ನೀವು ಇವನ್ನೆಲ್ಲ ತಗೊಂಡೋಗಿ ರೇಷನ್ ಐಟಮ್ಮ ಅಂತಂದ್ಬಿಟ್ಟು ಹೇಳೋದು. ಈಗ ತೋರಿಸಿ ಇದು ನೋಡಿ, ಇದೆಲ್ಲ ಇದು ನನ್ನ ತಂಗಿಗೂ ಮತ್ತು ನಮ್ಮ ಅಕ್ಕನಿಗೂ ಬಂದಿರೋದು. ಇನ್ನು ನಮ್ಮ ಅಕ್ಕನ ಮನೆಗೂ ಅವರು ಹಬ್ಬ ಐತೆ ಅದೆಲ್ಲ ಅವ್ರೂ ರೇಷನ್ ಐಟಮ್ ತಗೋಕೆ ನನ್ನ ತಮ್ಮ ಬರ್ತಾನೆ. ಇವಾಗ ಅವನು ಬರ್ತಾಯಿದ್ನು ದಾರಿಲಿ, ಅವನು ಬಂದು ತಗೊಂಡು ಹೋಗ್ತಾನೆ. ಇನ್ನು ನಾವು ಮುಂದಕ್ಕೆ ಬಂದು ನಾವು ರೇಷನ್ ಐಟಮ್ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಅಲ್ಲಿ ಟೀ ಕುಡ್ಕೊಂಡು ಮತ್ತು ನನ್ನ ತಂಗಿ ವಾರ್ಗಿತಿ ಮನೆ ಅವ್ರ ಮನೆಗೆ ಹೋಗಿ ಅವಳನ್ನೂ ಮಾತಾಡಿಸ್ಬಿಟ್ಟು ಅವಳನ್ನೂ ಹಬ್ಬಕ್ಕೆ ಇನ್ವೈಟ್ ಮಾಡಿಬಿಟ್ಟು ಬನ್ನಿ ಎಲ್ಲರೂ ತುಂಬ ಜೋರಾಗೈತೆ ಅಂತ ಎಲ್ಲ ಹೇಳ್ಬಿಟ್ಟು ಅಲ್ಲಿಂದ ಹೊರಡೋಕೆ ರೆಡಿ ಮಾಡಿದ್ನು. ನಮ್ಮ ರೇಷನ್ ಐಟಮು ನಮಗೆ ಬಂದಿರಲಿಲ್ಲ ಅಂದಲ್ಲ, ಅವರು ಮನೆ ತಂದು ಕೊಟ್ಟಿರಲಿಲ್ಲ. ಅವ್ರ ಮನೆಗೆ ಹೋಗಿ ರೇಷನ್ ಐಟಮ್ ಕಲೆಕ್ಟ್ ಮಾಡ್ಕೋಬೇಕಾಯ್ತು ನಾವು. ಅದರಿಂದ ನಮ್ಮ ಮನೆಯವರು ಮತ್ತು ನನ್ನ ತಂಗಿ ಗಂಡ ಇಬ್ಬರು ಹೋಗಿ ರೇಷನ್ ಐಟಮ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದರು. ಬಂದಾದಮೇಲೆ ಅವರು ಟೀ ಕುಡ್ಕೊ ಬಜ್ಜಿ ತಿಂದರು. ಇನ್ನು ನನ್ನ ತಂಗಿ ವರ್ಗಿತಿ ಅವಳು ನಮ್ಮನ್ನ ಕರೆಯಕ್ಕೆ ಬಂದರು, ಬನ್ನಿ ನಮ್ಮ ಮನೆಗೆ ಟೀ ಕುಡೀರಿ, ಎಷ್ಟೊತ್ತಲ್ಲಿ ಬಂದ್ರಿ ಏನು ಅಂತ. ನಾವು ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಬಂದು ಇವಾಗ ಹೊರಡ್ಬೇಕು, ಟೈಮ್ ಇಲ್ಲ, ಮನೇಲಿ ತುಂಬ ಕೆಲಸ ಅದ, ಬಂದ್ಬಿಡಿ ನೀವು ಇವತ್ತು ಬನ್ನಿ, ಇಲ್ಲಾಂದ್ರೆ ನಾಳೆನಾರು ಬನ್ನಿ ಅಂತ ಹೇಳ್ದಾಗಂಟ ಅವಳು ಮಕ್ಳಿಗೆ ಕಾನ್ವೆಂಟ್ ಐತೆ, ಬರ್ತೀನಿ ಅಕ್ಕ, ಇವತ್ತು ಒಬ್ಬನು ಕಾನ್ವೆಂಟ್ಗೆ ಹೋಗೋನು ಇನ್ನೂ ಬಂದಿಲ್ಲ, ಸೋಮವಾರ ಬರ್ತೀವಿ ನಾವು ಅಂತ ಹೇಳೋದು. ಸರಿ ಆಯಿತು ಕವ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಬನ್ನಿ ಅಂತ ಇನ್ವೈಟ್ ಮಾಡಿಬಿಟ್ಟು ಗುಂಡ್ಲುಪೇಟೆಯಲ್ಲಿ ರೇಷನ್ ಐಟಮ್ ಎಲ್ಲ ತೊಗೊಂಡು ನಾವು ಮತ್ತೆ ರಿಟರ್ನ್ ಊರಿಗೆ ಬಂದು ಬರೋ ಅಷ್ಟರಲ್ಲಿ 4 ಗಂಟೆ 5 ಗಂಟೆ ಆಗ್ಬಿಟ್ಟಿತ್ತು. ಇವತ್ತು ಶನಿವಾರ, ಇಷ್ಟು ದಿನ ಇದಾಯಿತು. ನಾಳೆ ಭಾನುವಾರ. ನಾಳೆದು ವೀಡಿಯೋನ ನಾಳೆ ಹಾಕ್ತೀನಿ.